ಹೆಣ್ಣು ಬಾಳಿನ ಕಣ್ಣು ಅಂತಾರೆ. ಇದ್ದ ಮನೆ ಹಾಗೆ ಹೋದ ಮನೆಯನ್ನ ಇಂಪ್ರೂವ್ಮೆಂಟ್ ಮಾಡುವಂತಹ ಕೆಲಸವನ್ನ ಹೆಣ್ಣಾದವಳು ಮಾಡ್ತಾಳೆ. ಇದ್ದ ಮನೆ ಅಂತ ಹೇಳಿದ್ರೆ ತವರು ಮನೆ ಅಂತ, ತಾನು ಹುಟ್ಟು ಬೆಳೆದಂತಹ ಮನೆ ಅಂತ. ಹೋದ ಮನೆ ಅಂತ ಹೇಳಿದ್ರೆ ಗಂಡನ ಮನೆ ಅಂತ. ಅವಳ ಕಾಲ್ಗುಣಕ್ಕೆ ಒಂದೊಂದು ರೀತಿಯಲ್ಲಿ ಬದಲಾವಣೆಗಳಾಗ್ತವೆ. ಗಂಡ ಏನು ಬಡವನಾಗಿದ್ದರೂ ಕೂಡ ಶ್ರೀಮಂತನಾಗ್ತಾನೆ. ಅದಲ್ಲದೆ ಆತ ನೆಮ್ಮದಿಯನ್ನು ಕಾಣ್ತಾನೆ ಅನ್ನೋ ಒಂದು ವಿಚಾರಗಳಿರ್ತವೆ. ಆದರೆ ಇಲ್ಲೊಂದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೋಟೋನ ನೋಡ್ತೀನಿ. ಆ ಫೋಟೋದಲ್ಲಿ ಏನಿದೆ, ಒಂದು ಹೆಣ್ಣು ಮಗಳು ಗಂಡನೂ ಕೂಡ ಹೆಲ್ಮೆಟ್ ಹಾಕಿಲ್ಲ, ಹಿಂದ್ಗಡೆ ಕೂತಂತ ಹೆಂಡತಿಯೂ ಕೂಡ ಹೆಲ್ಮೆಟ್ ಹಾಕಿಲ್ಲ. ಎದುರುಗಡೆ ಇರತಕ್ಕಂಥ ಒಬ್ಬ ಪೊಲೀಸು ಕಾನೂನು ಸುವ್ಯವಸ್ಥೆ ಮತ್ತು ಉಳಿದಿರ್ತಕ್ಕಂಥ ಈ ರಸ್ತೆ ಸಂಚಾರದಲ್ಲಿ ಯಾವ್ಯಾವ ರೀತಿಯ ಸುರಕ್ಷತೆಯನ್ನು ಕಂಡುಕೊಳ್ಬೇಕು, ಯಾರು ಅದನ್ನು ರೂಲ್ಸ್ ಬ್ರೇಕ್ ಮಾಡ್ತಾರೆ ಅಂಥವರ ಗಾಡಿಯ ನಂಬರ್ ಪ್ಲೇಟನ್ನು ಫೋಟೋ ತೆಗೆಯುವಂತಹ ಕೆಲಸವನ್ನು ಪೊಲೀಸ್ ಮಾಡ್ತಾರೆ. ಅದೇ ರೀತಿಯಾಗಿ ಪೊಲೀಸ್ ಆದವನು ನೇರವಾಗಿ ಫೋಟೋವನ್ನು ಕ್ಲಿಕ್ಕಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಏನು ಮಾಡಿದ್ದಾಳೆ, ಆ ನಂಬರ್ ಪ್ಲೇಟ್ಗೆ ಕಾಲನ್ನು ಅಡ್ಡ ಹಿಡಿಯುವಂತಹ ಕೆಲಸವನ್ನು ಮಾಡಿದ್ದಾಳೆ. ನಿಜಕ್ಕೂ ಕೂಡ ಇದು ನೋಡಿದ್ರೆ ಇಲ್ಲಿ ಪೊಲೀಸರು ರಸ್ತೆ ಸುರಕ್ಷತೆಯ ಬಗ್ಗೆ ಬಾಯಿ ಬಡ್ಕೊಂಡ್ರೂ ಕೂಡ ಅದ್ರ ಬಗ್ಗೆ ಯಾರೂ ಗಮನ ಹರಿಸಲ್ಲ. ಒಂದು ವೇಳೆ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಎಲ್ಲಾದರೂ ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಇಬ್ಬರ ಜೀವಕ್ಕೂ ಕೂಡ ಹಾನಿಯಾಗುತ್ತೆ. ಗಂಡ ಈ ರೀತಿಯಾಗಿ ತಪ್ಪು ಮಾಡ್ತಾನೆ ಅಂತ ಗೊತ್ತಿದ್ರೂ ಕೂಡ ಆತನಿಗೆ ಹೆಲ್ಮೆಟ್ ಹಾಕೋ ಅಥವಾ ಇನ್ನೊಂದೇನು ಮಾಡು ಅಂತ ಹೇಳುವಂತಹ ಕೆಲಸವನ್ನು ಹೆಣ್ಣು ಮಗಳು ಮಾಡಿಲ್ಲ. ಈ ರೀತಿಯಾಗಿ ಫೋಟೋಗಳು ವೈರಲ್ ಆಗ್ತವೆ. ಅದು ತಮಾಷೆ ವಿಚಾರ ಆಗಿರ್ಬೋದು, ಇನ್ನೊಂದೇನೋ ಆಗಿರ್ಬೋದು. ಆದರೆ ನಿಜಕ್ಕೂ ಕೂಡ ಒಂದು ವೇಳೆ ಇನ್ಸಿಡೆಂಟ್ಗಳು ಅಥವಾ ಇಲ್ಲಿ ರೂಲ್ಸ್ ಬ್ರೇಕ್ ಮಾಡಿ ಹೋಗ್ತಾ ಇದ್ದ ಸಂದರ್ಭದಲ್ಲೂ ಎದುರುಗಡೆ ಬರ್ತಾ ಇರ್ತಕ್ಕಂಥ ವೆಹಿಕಲ್ಗಳು ಆತ ಮಾಡಿರ್ತಕ್ಕಂಥ ತಪ್ಪು, ಅಥವಾ ನಾವು ಹೋಗ್ತಾ ಇದ್ದಾಗ ನಾವು ರೂಲ್ಸ್ ಬ್ರೇಕ್ ಮಾಡಿ ಆ ವಾಹನಕ್ಕೆ ಹೋಗಿ ಎದುರುಗಡೆ ಇರ್ತಕ್ಕಂಥ ವಾಹನಕ್ಕೆ ಹೋಗಿ ಡಿಕ್ಕಿ ಹೊಡೆಯೋದು ಮಾಡಿದರೆ ಅಲ್ಲಿ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬದುಕೋದೇ ಕಷ್ಟ. ಒಂದು ವೇಳೆ ತಲೆ ರಸ್ತೆಗೆ ಹೋಗಿ ಬಡೀತು ಅಂತ ಹೇಳಿದ್ರೆ ಅಲ್ಲಿ ಸಾವನ್ನಪ್ಪೋದು ಒಂದು ಸಂಸಾರ. ಅದೇ ರೀತಿಯಾಗಿ ಆ ಪರಿವಾರ, ಅದನ್ನು ಅವರಿಬ್ಬರನ್ನು ನಂಬ್ಕೊಂಡಿರ್ತಕ್ಕಂಥ ಮಕ್ಕಳು, ತಂದೆ ತಾಯಿಗಳು ಅನಾಥರಾಗ್ತಾರೆ. ಇದೆಲ್ಲದನ್ನು ತಿಳ್ಕೊಂಡು ಕೂಡ ಈ ರೀತಿಯಾದಂಥ ಕಾಮಿಡಿ ಫೋಟೋಗಳನ್ನು ಹಾಕೋದು ನಾರ್ಮಲ್ಲೇ. ಆದರೆ ಇಂತಹ ಒಂದು ಸಿಚುವೇಷನ್ನಲ್ಲಿ ಈ ರೀತಿಯಾಗಿ ಕಾಲನ್ನು ಅಡ್ಡ ಹಿಡಿಯುವಂಥ ಕೆಲಸಗಳು ಮಾಡೋದಕ್ಕಿಂತ ಆ ಹೆಣ್ಣುಮಗಳಾದವಳು ನೇರವಾಗಿ ಗಂಡನಿಗೆ ಹೇಳ್ಬೋದಿತ್ತು, ಈ ರೀತಿ ಮಾಡೋದು ತಪ್ಪು, ನೀವು ಕಾಲು ಏನು ಈ ರೀತಿಯಾಗಿ ಹೆಲ್ಮೆಟ್ ಹಾಕ್ಕೊಂಡೆ ಓಡಾಡಿದ್ರೆ ನಿಮಗೂ ಕೂಡ ಸಮಸ್ಯೆ ಆಗುತ್ತೆ. ಒಂದು ವೇಳೆ ನನಗೂ ಹಾಕ್ಕೊಂಡಿಲ್ಲ ಅಂದರೆ ನನಗೂ ಸಮಸ್ಯೆ ಆಗುತ್ತೆ. ಇದರಿಂದ ನಾವು ಬೇರೆಯವರು ಸಮಸ್ಯೆಯನ್ನು ಅನುಭವಿಸ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡಿ ಅಂತ ಹೆಣ್ಣುಮಗಳು ಹೇಳಿದ್ದೇ ಹೋದಾಗಿದ್ದರೆ ಅಲ್ಲಿ ಎಲ್ಲವೂ ಕೂಡ ಸರಿಯಾಗಿರುತ್ತೆ. ಇವತ್ತು ಒಳ್ಳೆಯ ದಿನ ಪಾಸ್ ಆಗೋಯ್ತು, ನಾಳೆ ಏನಾದರೂ ಕೆಟ್ಟ ದಿನ ಶುರುವಾಯಿತು ಅಂತ ಹೇಳಿದಾಗ ಸಣ್ಣದಾಗಿ ಆಕ್ಸಿಡೆಂಟ್ ಆಯಿತು ಅಂದರೆ ಅಲ್ಲಿ ಅನಾಹುತಗಳಾಗ್ತವೆ, ಅಪಘಾತಗಳಾಗ್ತವೆ. ಇದೆಲ್ಲದನ್ನು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇನ್ನು ಬೆಂಗಳೂರು ಸಿಟಿಗೆ ಬರೋಕ್ಕೆ ಹೋದರೆ ಬೆಂಗಳೂರು ಸಿಟಿಯಲ್ಲೂ ಕೂಡ ಅಲ್ಲಿ ಗ್ರೀನ್ ಸಿಗ್ನಲ್ಲೂ ಇರಲ್ಲ, ರೆಡ್ ಸಿಗ್ನಲ್ ಇರುತ್ತೆ. ನಾವು ಬೇಗ ಪಾಸ್ ಆದರೂ ಸಾಕಪ್ಪ, ನಮಗೆ ಏನು ಒಂದು ಕೆಲಸ ಇದೆ, ಅರ್ಜೆಂಟಾಗಿ ಇರ್ತಕ್ಕಂಥ ಕೆಲಸಗಳು, ಅದಕ್ಕೆ ಈಗಲೇ ಹೋಗಬೇಕಾಗುತ್ತೆ, ಒಂದು 20-10-15 ನಿಮಿಷದಲ್ಲೇ ನಾನು ಆಫೀಸ್ಗೆ ಹೋಗಿ ರೀಚ್ ಆಗಬೇಕು. ಇಲ್ಲ ಹೇಳ್ದಂಥ ನಾವು ಒಟ್ಟಿನಲ್ಲಿ ಎದುರುಗಡೆ ಇದ್ದವರು ಯಾವ ರೀತಿಯಾಗಿ ಬೇಕಾದರೂ ಬರಲಿ, ನಾನು ಮಾತ್ರ ಪಾಸ್ ಆಗೋಗಬೇಕು, ನಾನು ಅಲ್ಲಿಂದ ಬೇಗ ಎಸ್ಕೇಪ್ ಆಗಬೇಕು ಅನ್ನೋ ರೀತಿಯಲ್ಲೇ ಹೋಗುವಂಥರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅಂದರೆ ಇಲ್ಲಿ ಒಂದು ಸಿಗ್ನಲ್ ಇರುತ್ತೆ ಅಥವಾ ಇನ್ನೊಂದೇನೋ ಇರುತ್ತೆ. ಆ ಸಿಗ್ನಲ್ ಇದ್ದ ಸಂದರ್ಭದಲ್ಲೇ ಆ ರೂಲ್ಸನ್ನು ಫಾಲೋ ಮಾಡುವಂತಹ ಕೆಲಸಗಳನ್ನ ಮಾಡಬೇಕು. ಅದನ್ನು ಬಿಟ್ಟು ರೂಲ್ಸ್ ಫಾಲೋ ಮಾಡ್ದೇ ತಾನೊಬ್ಬ ಸೇಫಾಗಿ ಆ ಕಡೆ ಹೋದರೆ ಸಾಕು, ಇನ್ನು ಉಳಿದವ್ರಿಗೆ ಹೆಂಗೆ ಬೇಕಾದರೂ ಹೋಗಲಿ ಅಂತ ಎಣಿಸ್ಕೊತಾರೆ. ಅದೇ ಟೈಮಲ್ಲಿ ಇನ್ನೊಂದು ಕಡೆ ಸಿಗ್ನಲ್ ಬಿಡ್ತು ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆಗಳಾಗ್ತವೆ. ಇನ್ನೂ ಕೆಲ ಕಡೆ ವೀಲಿಂಗ್ ಮಾಡುವಂತಹ ಕೆಲಸಗಳು, ತಂದೆ ತಾಯಿಗಳು ಗೊತ್ತಿಲ್ಲದೆ ಇರುವಂಥ ಟೈಮಲ್ಲಿ, ಅಂದರೆ ತಂದೆ ತಾಯಿ ಬೇರೆ ಕಡೆ ವಾಹನವನ್ನು ಪಾರ್ಕ್ ಮಾಡಿರ್ತಾರೆ, ಆ ವಾಹನವನ್ನು ತೆಗೆದುಕೊಂಡು ಬಂದು ಮಕ್ಕಳು ವೀಲಿಂಗ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ. ವೀಲಿಂಗ್ ಮಾಡೋದ್ರಿಂದನೂ ಕೂಡ ಅಂದರೆ ಈ ಹೈವೇ ಜಾಗದಲ್ಲಿ ಒಂದು 5-6 ಜನ ಪುಂಟರು ಸೇರ್ಕೊಂಡು ವೀಲಿಂಗ್ ಮಾಡುವಂತಹ ಕೆಲಸಗಳನ್ನು ಮಾಡ್ತಾರೆ. ಒಂದು ವೇಳೆ ವೀಲಿಂಗ್ ಮಾಡೋ ಸಂದರ್ಭದಲ್ಲಿ ಅದರ ಎದುರುಗಡೆ ಪಾದಚಾರಿಗಳು ಅಥವಾ ಇನ್ನೊಬ್ಬರು ಯಾರು ಹೋಗ್ತಾ ಇದ್ದರೆ ಅವರಿಗೂ ಕೂಡ ಸಮಸ್ಯೆಗಳಾಗ್ತವೆ. ಮತ್ತು ಈ ಓಡಿಸುವಂತಹ ವ್ಯಕ್ತಿಯೂ ಕೂಡ ಒಂದು ವೇಳೆ ನೆಲಕ್ಕೆ ಬಿದ್ದ ಅಂತ ಹೇಳಿದ್ರೆ ಹೆಲ್ಮೆಟು ಹಾಕಿರಲ್ಲ, ಅಲ್ಲೂ ಕೂಡ ಸಮಸ್ಯೆಗಳಾಗ್ತವೆ. ಈ ಎಲ್ಲ ಸಂಚಾರ ನಿಯಮಗಳನ್ನು ಪಾಲಿಸಿ ಅಂತ ಹೇಳೋದು ಅವರಿಗೋಸ್ಕರ, ಪೊಲೀಸ್ನವರಿಗೋಸ್ಕರ ಅಲ್ಲ, ನಮಗೋಸ್ಕರ. ಇದೆಲ್ಲದನ್ನು ಅರ್ಥಕೊಂಡು ಹೋಗುವಂತಹ ಕೆಲಸಗಳು ಮಾಡಬೇಕು. ಅದನ್ನು ಬಿಟ್ಟು ತಮ್ಮದೇ ಉಡಾಫೆತನವನ್ನು ತೋರ್ಸೋಕೆ ಹೋದರೆ ಒಂದಲ್ಲ ಒಂದು ದಿವಸ ಬಕ್ಷೀಸು ಸಿಕ್ಕೇ ಸಿಗುತ್ತೆ.